ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ರೋಟರಿ ಮಾಗಡಿ ಸೆಂಟ್ರಲ್ ಹಾಗೂ ರೋಟರಿ ಬೆಂಗಳೂರು ಉಲ್ಲಾಳ ಇವರ ವತಿಯಿಂದ ಗ್ಲೋಬಲ್ ಗ್ರ್ಯಾಂಡ್ ಯೋಜನೆ ಕಾಮಧೇನು ಯೋಜನೆಯಡಿ ವಿಧವಾ ಕುಟುಂಬದ ಹೆಣ್ಣು ಮಕ್ಕಳು ಜೀವನ ನಡೆಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅಂತಹ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ 9 ಹಸುಗಳನ್ನು ವಿತರಿಸುತ್ತಿದ್ದೇವೆ ಎಂದು ರೋಟರಿ ಮಾಗಡಿ ಅಧ್ಯಕ್ಷ ಮಂಜುನಾಥ್ ಬೆಟಗೆರೆ ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನ ಕಾರ್ಯದರ್ಶಿ ವಿನೋದ್, ಎಜಿ ಪ್ರಭಾಕರ್, ಪಶುವೈದ್ಯಾಧಿಕಾರಿ ಡಾಕ್ಟರ್ ಲೋಕೇಶ್, ಸಹಾಯಕ ನಿರ್ದೇಶಕರಾದ ಎಂಆರ್ ನಾಗಭೂಷಣ್, ರೋಟರಿ ಬೆಂಗಳೂರು ಉಲ್ಲಾಳ ಅಧ್ಯಕ್ಷರಾದ ಮಾಧವಿ ಶ್ರೀಕಾಂತ್, ಮಾಜಿ ಅಧ್ಯಕ್ಷರಾದಂತಹ ಶ್ರೀಕಾಂತ್, ಬಿಡದಿ ರೋಟರಿ ಅಧ್ಯಕ್ಷ ರಮೇಶ್, ಸದಸ್ಯರುಗಳಾದ ರಮೇಶ್ ಕುಮಾರ್, ಶಂಕರಮೂರ್ತಿ, ಸ್ವಾಮಿ, ಭರತ್ ಕುಮಾರ್, ಲ್ಯಾಬ್ ಲೋಕೇಶ್, ದಕ್ಷಿಣಮೂರ್ತಿ, ಉಮೇಶ್, ಗಿರಿಧರ್, ಕೃಷ್ಣಮೂರ್ತಿ, ಕಾವ್ಯ ಸೇರಿದಂತೆ ಫಲಾನುಭವಿಗಳು ಈ ಸಂದರ್ಭದಲ್ಲಿ ಇದ್ದರು. ರೋಟರಿ ಮಾಗಡಿ ಸೆಂಟ್ರಲ್ ಹಾಗೂ ಉಲ್ಲಾಲ ಕ್ಲಬ್ ಎರಡೂ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಗ್ಲೋಬಲ್ ಗ್ರ್ಯಾಂಡ್ನ ಮಾಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು 3 ವರ್ಷದಿಂದ ನಮ್ಮ ಪ್ರಭಾಕರ್ ಅಧ್ಯಕ್ಷತೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ಈಗ ಒಂದು 65 ಹಸು 63-65 ಹಸು 110 ಹಸು ಒಟ್ಟಿನಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ. ಸೊ ಇದ್ರದ್ದು ಒಂದು ಮೆಜರ್ ನೀವೇನು ಒಂದು ಇದು ಕೇಳ್ತಾ ಏನು ಯಾವ ಒಂದು ಆಧಾರ ಮೇಲೆ ಕೊಡ್ತಾ ಇದ್ದೆ ಅವ್ರಿಗೆ, ಏನು ಬಡವರು ಅಂತ ಏನು ಕನ್ಫರ್ಮೇಷನ್ ಅಂದರೆ ಅವ್ರಿಗೆ ಒಂದು ಸೀಟ್ ಮನೆ ಇರಬೇಕು, ಒಂದು ಸಾಕಾಗಿ ಒಂದು ಅರ್ಧ ಎಕರೆ ಅಂತ 1 ಎಕರೆ ಜಮೀನು ಇರಬೇಕು ಹಸು ಮೇಯ್ಸೋಕ್ಕೆ. ಆ ಒಂದು ಇದು ಆಧಾರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅವ್ರ ಸ್ಥಿತಿ ನೋಡ್ತೀವಿ, ಸ್ಥಿತಿಗತಿಗಳನ್ನು ನೋಡ್ತೀವಿ, ಅವರು ರೈತರ ಸ್ಥಿತಿಗತಿ ನೋಡಿಬಿಟ್ಟು ನಮಗೆ ಸರಿ ಅನಿಸಿದ್ರೆ ಮಾತ್ರ ಕೊಡ್ತೀವಿ. ಜೊತೆಗೆ ನಮ್ಮ ಡಿಸ್ಟಿಕ್ಕಿಂದನೂ ಬರ್ತಾರೆ, ಡಿಸ್ಟಿಕ್ ಆಫೀಸರ್ಸ್ ಬಂದು ಅವರು ಕನ್ಫರ್ಮೇಷನ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಇದು ಇದು ಇಲ್ಲಿವರೆಗೂ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸುಮಾರು ಒಂದು 3 ವರ್ಷದಿಂದನೂ ನೋಡಿದ್ರೆ ಒಂದು 100-150 ಹಸುಗಳು ಕೊಟ್ಟಿದ್ದೀವಿ. 150 ಬಡ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಒಂದು ಅಭಿಪ್ರಾಯ. ಎಲ್ಲರೂ ಒಂದು ಒಳ್ಳೆಯ ಒಂದು ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ನಾವು ಅವಾಗ ವಿಸಿಟ್ ಮಾಡ್ತಾ ಇರ್ತಾರೆ, ನಮ್ಮ ಪ್ರಭಾಕರ್ ಜಿ ಅವರೆಲ್ಲ ಮತ್ತೆ ಅದನ್ನು ಉಸ್ತುವಾರಿ ನೋಡ್ತಾ ಇರ್ತಾರೆ. ಇದು ಹೆಂಗಿತ್ತು ಅನ್ನೋದನ್ನು ಇದು ರೋಟರಿ ಬೆಂಗಳೂರು ಉಲ್ಲಾಳಿಂದ ಮತ್ತು ರೋಟರಿ ಮಾಗಡಿ ಸೆಂಟ್ರಲ್ ಇವರ ವತಿಯಿಂದ ಗ್ಲೋಬಲ್ ಗ್ರ್ಯಾಂಟ್ ಅನ್ನೋ ಪ್ರಾಜೆಕ್ಟ್ ಬರುತ್ತೆ. ಅದರಲ್ಲಿ ಬಹಳ ಬಡತನ ಇರೋ ಮಹಿಳೆಯರಿಗೆ ಹುಡುಕಿ ಆ ಫಲಾನುಭವಿಗಳಿಗೆ ಹಸು ಕೊಡುವಂಥ ಒಂದು ಉದ್ದೇಶ. ಇದು ಯಾವ ಕಾರಣಕ್ಕೂ ಫಲಾನುಭವಿಗಳಿಗೆ ಹಣವನ್ನು ತಗೊಳ್ತಾ ಇಲ್ಲ, ಉಚಿತವಾಗಿ ಕೊಡ್ತಾರೆ. ನಾವು ಕೊಟ್ಟು 15-20 ದಿನದೊಳಗೆ ಕರು ಹಾಕ್ತೀವಿ. ಇವಾಗ ನೋಡಿದರೆ ಒಂದು ಆಟ ಕರು ಹಾಕಿದೆ, ಅದು ಕರು ಹಾಕಿದ ಕೂಡಲೇ ಹಾಲು ಬರುತ್ತೆ, ಅವ್ರಿಗೆ ಆದಾಯ ಶುರುವಾಗುತ್ತೆ. ಅದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಕನಿಷ್ಠ ಪಕ್ಷ 10-15 ವರ್ಷ ಅವರ ಜೀವನವನ್ನು ಕಾಪಾಡುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸುಮಾರು ಎಷ್ಟು ಕುಟುಂಬಕ್ಕೆ ಕೊಡ್ತಾ ಇದ್ದೀರಾ ಸರ್ ನೀವು? ಈಗಾಗಲೇ 3 ವರ್ಷದಿಂದ ಕೊಡ್ತಾ ಇದ್ದೀವಿ. ಈ ವರ್ಷ ಕಳೆದ 3 ತಿಂಗಳಲ್ಲಿ ಒಟ್ಟು 63 ಹಸು ಕೊಟ್ಟಿದ್ದೀವಿ. 54 ಕೊಟ್ಟಿದ್ವಿ, ಇವತ್ತು 9, ಎಲ್ಲ ಸೇರಿ 63. ಬಡವರು ಅಂತ ಯಾವ ರೀತಿ ಗುರುತಿಸ್ತೀರ ಅಂತ? ಅವ್ರನ್ನ ಯಾವ ರೀತಿ ಗುರುತಿಸ್ತಾರೆ? ಫಸ್ಟು ಆಕೆ ವಿಧವೆ ಆಗಿರ್ತೀವಿ. ಕೆಲವೊಂದು ಸರಿ ಮಕ್ಕಳಿದ್ರೂ ಮಕ್ಕಳಿಗೆ ಹುಷಾರಿಲ್ಲ. ಈಗ ಒಬ್ಬರಿಗೆ ವಿಧವೆ ಮಗ ಇದ್ದಾನೆ, ಆದರೆ ಆಕೆಗೆ ಪ್ಯಾರಾಲಿಸಿಸ್ ಆಗಿದೆ, ಸ್ಟ್ರೋಕ್ ಹೊಡೆದಿದೆ, ಅವನಿಗೇನು ಆದಾಯ ಮಾಡಲಿಕ್ಕೆ ಇದಿಲ್ಲ. ಹಾಗಾಗಿ ನಾವು ಹಸು ಕೊಡಿದ್ರೆ ಅವ್ರಿಗೊಂದು ಜೀವನೋಪಾಯಕ್ಕೆ ಆಗುತ್ತೆ. ಅದೇ ಥರ ಎಲ್ಲ ಫಲಾನುಭವಿಗಳನ್ನು ಹುಡುಕಿ ಅವ್ರಿಗೆ ಹಸು ಕೊಡ್ತೀವಿ. ನೀವು ಬೇಕಾದ್ರೆ ಗಮನಿಸಬಹುದು, ಎಲ್ಲ ಫಲಾನುಭವಿಗಳು ಅಶಕ್ತರು. ಹಾಗಾಗಿ ಇದು ಮಾಡ್ತೀವಿ. ಈಗ ಇನ್ನೊಂದೇನು, ಈ ವರ್ಷದ ಪ್ರಾಜೆಕ್ಟು ನಾವೇನು ಅಂದ್ಕೊಂಡಿದ್ವಿ, ಇದೇ ಜಾಗದಲ್ಲಿ ಒಂದು 3 ತಿಂಗಳಿಂದ ಘೋಷಣೆ ಮಾಡಿದ್ವಿ. 9 ಹಸು ಕೊಟ್ಬಿಟ್ಟು ನಮ್ದು ಆಗ್ತಿಲ್ಲ 56 ಹಸು ನಾವು ಟಾರ್ಗೆಟ್ ಇಟ್ಕೊಂಡಿದ್ದು. ಅದರಲ್ಲಿ ನಮಗೆ ಫಂಡ್ ಉಳಿದಿತ್ತು. ಇನ್ನು ಆ ಫಂಡಿಂದ 9 ಹಸು ಮತ್ತೆ ಪರ್ಚೇಸ್ ಮಾಡಿ ಅಲ್ಲಿಗೆ ಟೋಟಲ್ಲು ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಅಗೇನ್ ಮತ್ತೆ ಎಷ್ಟು ಹಸು ಕೊಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ವಿ. ಪ್ರಸ್ತುತ ಈ ವರ್ಷದ ಸಾಲಿನಲ್ಲಿ ಅಂದರೆ ಜೂನ್ ಟು ಜುಲೈ ನಮ್ಮದು ಆ್ಯಕ್ಚುಲಿ ರೋಟರಿ ವರ್ಷ ಬರೋದು. ಈ ವರ್ಷದ ಅವಧಿಯಲ್ಲಿ 300 ಹಸುಗಳನ್ನ ಕೊಡಲಿದ್ದೇವೆ. ಈಗ ಆಲ್ರೆಡಿ 63 ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಯಿತು. ಅಗೇನ್ ಕೋಲಾರದಲ್ಲಿ ಈಗಾಗಲೇ 150 ಹಸು ಪ್ರಾಜೆಕ್ಟು ಅದು ಎತ್ಕೊಂಡಿದ್ದೀವಿ. ಆಗಲೇ ಅದು ನೆಕ್ಸ್ಟ್ ವಾರದಿಂದಲೇ ಕೊಡ್ತೀವಿ. ತದನಂತರ ಮತ್ತೆ ಇದೇ ಮಾಗಡಿಯಿಂದ 90 ಹಸುಗಳಿಗೆ ಇದೇ ವರ್ಷದಲ್ಲಿ ಪೂರೈಸ್ತೀವಿ ಜುಲೈ ಒಳಗಡೆ. ಸೊ ಹಂಗಾಗಿ ಟೋಟಲ್ 300 ಫಲಾನುಭವಿಗಳಿಗೆ ಇದು ಸಹಾಯ ಆಗುತ್ತೆ. ನಮ್ಮದು ರೋಟರಿ ಡಿಸ್ಟಿಕ್ ಅಂದರೆ ನಮಗೆ ಕೋಲಾರದಿಂದ ರಾಮನಗರದವರೆಗೂ ನಮ್ಮದು ಇದು ಬರುತ್ತೆ, ಬೆಂಗಳೂರು ಸೇರಿ. ಸೊ ಈ ಡಿಸ್ಟಿಕ್ ಅನ್ನೋದು ಆ ಡಿಸ್ಟಿಕ್ ಒಳಗಡೆ ಈ ಕಾರ್ಯ ನಡೀತಾ ಇರ್ತದೆ. ಸೊ ಅದು ಈ ಥರ ನೀವು ಗರ್ಭ ಧರಿಸುವ ಹಸುಗಳೇ ಕೊಡ್ತಾ ಇದ್ದೀರಿ. ಯಾವ ಕಾನ್ಸೆಪ್ಟ್ ಕೊಡ್ತೀವಿ ನೀವು ಸರ್? ಗರ್ಭ ಧರಿಸಿದ ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡು ಅಂದರೆ, ಇವತ್ತು ಸಂತೆಯಲ್ಲಿ ಏನು ಹಾಲು ಕೊಡೋ ಹಸುನ ನಾವು ತಗೊಳ್ಳೋದೇ ಆದರೆ ತುಂಬಾ ಅಲ್ಲಿ ಕೆಲವು ನಮಗೆ ಮೋಸಗಳಾಗೋ ಚಾನ್ಸಸ್ ಇರುತ್ತೆ.
ಯಾವುದೋ ಕರು ತಂದು ತೋರಿಸ್ಬಿಡ್ತಾರೆ, ಇಲ್ಲ ಹಾಲೇ ಕೊಡಲ್ಲ, ಇಲ್ಲ 3-4 ದಿನ ಹಾಲೇ ಕರೀದೆ ತಂದು ಏನೋ ಹಾಲು ಕೆಚ್ಚು ದಪ್ಪ ಇರೋ ಥರ ತೋರಿಸಿ ಮಾಡಿಬಿಡ್ತಾರೆ. ನಾವಲ್ಲಿ ಫೇಲ್ಯೂರ್ ಆಗ್ತೀವಿ. ಸೊ ಯಾಕೆ ಗರ್ಭ ಧರಿಸಿದ್ನೇ ಕೊಡ್ತೀವಿ ಅಂದರೆ, ವಾರ ತಿಂದಲ್ಲಿ ಕರು ಹಾಕೋದನ್ನ ನಮ್ಮದೇ ರೊಟೇರಿಯನ್ ಡಾಕ್ಟರ್ ಕರ್ಕೊಂಡೋಗಿ ಅದನ್ನು ಹುಡುಕಿ ಅದನ್ನೇ ಪರ್ಚೇಸ್ ಮಾಡಿ ತಂದು ಕೊಡೋದ್ರಿಂದ ಅವ್ರ ಪಾಪ ವಾರ ತಿಂಗಳಲ್ಲಿ ಕರು ಹಾಕುತ್ತೆ, ಅವ್ರಿಗೆ ದುಡ್ಡು ಜನರೇಟ್ ಶುರು ಆಗ್ಬಿಡುತ್ತೆ. ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಒಂದು 2-3 ತಿಂಗಳು ಸಾಕಬೇಕಾದ ಇದು ಇಲ್ಲ. ಸೊ ಈಗ ಬಡವರವ್ರಿಗೆ ಗರ್ಭದರ್ಶದ ಹಸುಗಳು ಕೊಡ್ತೀವಿ, ಅಲ್ಲಿವರೆಗೂ ಅವ್ರು ಹಾಲು ಹಾಕೋಕ್ಕೂ ಆಗಲ್ಲ. ಅವ್ರಿಗೇನು ರೀತಿ ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅವರು? ಸರ್ ಇಲ್ಲ, ವಾರ 10-15 ದಿನದಲ್ಲಿ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹಸುಗೆ ಇಲ್ಲಿ ಏನಾಗ್ಬಿಡುತ್ತು, ನಾವು ನಮ್ಮ ತಪ್ಪಿನಿಂದನೂ ಇಲ್ಲ ಏನೋ ಒಂದು ಮಿಸ್ ಆಗ್ಬಿಟ್ಟು 3 ತಿಂಗಳು ಬಿಟ್ಕೊಂಡು ಕರು ಹಾಕೋ ಒಂದು ಹಸು ಬಂದಿದೆ, ಅವ್ರಿಗೆ ನಾವು ಒಂದು 3,000 ರೂಪಾಯಿ ಧನ ಸಹಾಯ ಕೊಡ್ತೀವಿ. ನೀವು 3 ತಿಂಗಳು ಫೀಡು ಗೀಡು ತಗೊಂಡು ಅದ ಪೋಷಣೆ ಮಾಡೋಕ್ಕೆ 3,000 ರೂಪಾಯಿ ಸಹಾಯ ಮಾಡಿ. ನನ್ನ ಹೆಸರು BM ರಮೇಶ್ ಕುಮಾರ್ ಅಂತೇಳಿ, ನಾನು ಬಿಡದಿ ರೋಟರಿ ಸೆಂಟರ್ನ ಅಧ್ಯಕ್ಷರು. ಏನಿವತ್ತು ಗ್ಲೋಬಲ್ ಗ್ರ್ಯಾಂಟ್ ಯೋಜನೆ ಅಡಿಯಲ್ಲಿ ಇವತ್ತು ಏನು ವಿಧವಾ ಕುಟುಂಬಗಳಲ್ಲಿ ಏನಿದ್ದಾವೆ ಹೆಣ್ಮಕ್ಳುಗಳು ಜೀವನ ನಡೆಸೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ಲೋಬಲ್ ಗ್ರ್ಯಾಂಟ್ ಅನ್ನೋ ಒಂದು ಯೋಜನೆಯ ಮುಖಾಂತರ ಶ್ರೀಕಾಂತ್ ಸರ್ ಅವರು ಇದಕ್ಕೆ ಭಾಳ ಪೂರಕವಾಗಿ ನಮ್ಮ ಏನು ನಮ್ಮ ಡಿಸ್ಟಿಕ್ ನಮ್ಮ ಝೋನ್ ಏನಿದೆ ಅದರ ಪೂರಕವಾದಂಥ ಶಕ್ತಿನೇ ಪ್ರಭಾಕರ್ ಅವರು. ಪ್ರಭಾಕರ್ ಅಂತವರು ಒಬ್ಬರು ಒಂದು ಕ್ಲಬ್ಬಲ್ಲಿದ್ದರೆ ಅದು ಕನಿಷ್ಠ ಒಂದು 5 ಕ್ಲಬ್ಬು ಉದಯ ಆಗೋಕ್ಕೆ ಕಾರಣ ಆಗ್ತವೆ. ಯಾಕೆಂದರೆ ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ಮನಸ್ಸು ಮತ್ತು ದೃಢ ಸಂಕಲ್ಪನೂ ಇರಬೇಕಾಗ್ತದೆ. ಯಾಕೆಂದರೆ ಬೆಳಿಗ್ಗೆ 2 ಗಂಟೆಗೆ ಎದ್ದು ಅವರು ಚನ್ನರಾಯಪಟ್ಟಣಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಚಿಂತನೆ. ಈಗ ನಾನು ತರ್ತಕ್ಕಂಥ ಹಸು ಡಾಕ್ಟರ್ ಕರ್ಕೊಂಡು ತರ್ತಾ ಇದ್ದೀನಿ, ಅದ್ರ ಮುಖಾಂತರ ಎಲ್ಲರಿಗೂ ಕೂಡ ಫಲಾನುಭವಿಗಳಿಗೆ ಅನುಕೂಲ ಆಗಬೇಕು. ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಹಸುಗಳು ಯಾರಿಗೆ ಅಂದರೆ ವಿಧವೆಯರು ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ನಾವು ಯಾವುದೇ ರೀತಿಯ ಹಸುಗಳು ತಂದು ಕೊಟ್ಟರೆ ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಅದರಲ್ಲೂ ಕೂಡ ಒಂದು ಯೋಜನೆ ಮಾಡಿದರೆ 3 ತಿಂಗಳಲ್ಲಿ ಕರು ಹಾಕುವಂಥ ಒಂದು ಹಸು ಇದೆ, ಅದಕ್ಕೆ 3,000 ರೂಪಾಯಿನ ನಾವೇ ಕೂಡ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅದು ನಿಜಕ್ಕೂ ಅವ್ರ ದೊಡ್ಡತನ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೇಕು. ವೈದ್ಯಾಧಿಕಾರಿಗಳನ್ನು ಕರ್ಕೊಂಡೋಗಿ ಹಸುಗಳು ತಂದಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಾನು ಕೂಡ 2 ಬಾರಿ, ಒಂದು ಬಾರಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿದೆ, ಒಂದು ಬಾರಿ ಪುರಸಭಾ ಸದಸ್ಯನಾಗಿದೆ, ಗ್ರಾಮ ಪಂಚಾಯತಿ ಆಗಿದೆ. ನಾನು ಏನು ರಾಜಕೀಯ ಸ್ತರಗಳನ್ನೆಲ್ಲ ಅನುಭವಿಸಿದ್ದೀವಿ, ಎಲ್ಲದಕ್ಕಿಂತ ತೃಪ್ತಿ ಕೊಟ್ಟಿದ್ದು ನನಗೆ ರೋಟ್ರಿ ಅಂತೇಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ನಿಜಕ್ಕೂ ರೋಟ್ರಿ ಭಾಳ ಕಲ್ಮಶವಾದಂಥ ನಿಷ್ಕಲ್ಮಶವಾದಂತಹ ಒಂದು ಕೆಲಸ ಮಾಡಲಿಕ್ಕೆ ಅದೊಂದು ಪೂರಕವಾದಂಥ ಶಕ್ತಿನೇ ರೋಟ್ರಿ. ಅದರಿಂದ ಇವತ್ತು ಇಂಥ ಒಂದು ಕಾಮಧೇನು ಯೋಜನೆ ಅಡಿಯಲ್ಲಿ ಇವತ್ತು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಬಹುಶಃ ರೋಟ್ರಿ ಕಾರಣೀಭೂತರಾಗಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ರೋಟ್ರಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ, ನಮ್ಮ ಪುಟ್ಟಮ್ಮಣ್ಣವರು ಅವರ ಮಗಳು ಕೂಡ ಎಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.